ಹಾಯ್ ಮೈ ಲವ್ಲೀಸ್, ಹಾಯ್ ಗರ್ಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೀಶೋದಿಂದ ತೊಗೊಂಡಿರೋ ಹೇರ್ ಎಕ್ಸಸರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್, ಈ 3 ಹೇರ್ ಕ್ಲಿಪ್ಸ್ ಕೊಂಬೋದಲ್ಲಿ ಬಂದಿದೆ. ಫಸ್ಟು ಇದೊಂದು ರಿಬ್ಬನ್ ಶೇಪಲ್ಲಿ ಬಂದಿದೆ. ಇಲ್ಲಿ ಪರ್ಲ್ ಕೊಟ್ಟಿದ್ದಾರೆ ಎರಡು ಸೈಡು. ಇದು ಸ್ನೇಕ್ ಶೇಪಲ್ಲಿ ಬಂದಿದೆ. ಇದಕ್ಕೂ ಬೋತ್ ಸೈಡ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ, ವೈಟ್ ಪರ್ಲ್. ನೆಕ್ಸ್ಟ್ ದಿಸ್ ಒನ್ ಈಸ್ ಇನ್ ಗೋಲ್ಡನ್ ಕಲರ್. ಇದು ಬೋ ಶೇಪಲ್ಲಿ ಬರುತ್ತೆ. ಪ್ರತಿಯೊಂದನ್ನು ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ಬೋದು. ದಪ್ಪ ಹೇರ್ಸ್ ಇರುತ್ತಲ್ವ, ಅವರಿಗೆ ಇದು ಒಳ್ಳೆ ಕಾಂಬಿನೇಷನ್. ಇದು ಯೂಸ್ ಮಾಡೋಕ್ಕೆ ಸಖತ್ತಾಗಿರುತ್ತೆ ಆ್ಯಂಡ್ ಪ್ರಿಟಿಯಾಗಿ ಕೂಡ ಕಾಣಿಸುತ್ತೆ. ಇದರಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ನಿಮಗೆ. ಇದು ಒಂದೇ ಅಂತಲ್ಲ, ತುಂಬಾ ವೆರೈಟಿ, ಹ್ಯೂಜ್ ವೆರೈಟಿಯಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಮೀಶೋದಲ್ಲಿ. ಫ್ಲವರಲ್ಲಿ ಮತ್ತು ಏನೇನೋ ಸಿಕ್ಕಾಪಟ್ಟೆ ಇದೆ. ನಾನು ನೆಕ್ಸ್ಟ್ ಯಾವಾಗಾದ್ರೂ ತರಿಸಿದ್ರೆ ನಿಮ್ಗೆ ತೋರಿಸ್ತೀನಿ. ನೋಡಿ, ಈ ಥರ ಹಾಕೋಬೋದು. ಇದು ನೋಡಿ ಎಷ್ಟು ನೀರಾಗಿ ಅನ್ಸುತ್ತೆ. ಬ್ಲ್ಯಾಕ್ ಹೇರ್ಸಲ್ಲಿ ಸಿಲ್ವರ್ ಕಲರ್ ಎಷ್ಟು ನೀರಾಗಿ ಅನ್ಸುತ್ತೆ. ನಾನು ಫಸ್ಟ್ ತೊಗೊಳ್ಳುವಾಗ ಸಿಲ್ವರ್ ಕಲರ್ ಹೇಗೆ ಅನ್ಸುತ್ತೋ ಏನೋ ಅಂದ್ಕೊಂಡೆ, ಬಟ್ ಇವಾಗ ನನಗೂ ಕೂಡ ಲೈಕ್ ಆಗ್ತಾ ಇದೆ. ಇದು ಈ ಥರ ನೀವು ಬಂದ್ ಮಾಡ್ತೀರಲ್ವಾ, ಬಂದ್ ಮಾಡಿದಾಗ ಕೂಡ ನೀವು ಈ ಥರ ಬಂದ್ ಮಾಡಿದಾಗ ಇದು ಒಂದು ಸೈಡಿಗೆ ಹಾಕ್ಬಿಟ್ರೆ ಪ್ರಿಟಿಯಾಗಿ ಕಾಣಿಸುತ್ತೆ. ನೀವು ಹಾಫ್ ಫೋನಿ ಹಾಕಿದಾಗ ಕೂಡ ಸಖತ್ ಕ್ಯೂಟಾಗಿ ಕಾಣಿಸುತ್ತೆ. ಈ ಥರ ಮೇಲ್ಗಡೆ ಹೋದಾಗ ಫ್ಲೋವಿ ಆಗಿ ಬೀಳುತ್ತಲ್ಲ ಹೇರ್ಸು, ಸಖತ್ ಪ್ರಿಟಿಯಾಗಿ ಕಾಣಿಸುತ್ತೆ. ಮೂರೂ ಕೊಂಬದಲ್ಲೇ ತೊಗೊಂಡಿದ್ದು. ಈ ಮೂರೂ ಫೋಕಸ್. ಕ್ವಾಲಿಟಿ ಚೆನ್ನಾಗಿದೆ. ಟಾಪ್ ನಾಚಲ್ಲಿ ಬಂದಿದೆ. ಬೈ ಮಾಡ್ಬೋದು. ನಾನು ನಿಮಗೆ ಪ್ರೈಸ್ನ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಹಾಗೆ ಟ್ಯಾಗ್ ಕೂಡ ಮಾಡಿರ್ತೀನಿ ಈ ವಿಡಿಯೋಗೆ. ಜಸ್ಟ್ ಚೆಕ್ ಮಾಡಿ. ನೆಕ್ಸ್ಟು ದಿಸ್ ಒನ್. ನೀವು ಬನ್ನೆಲ್ಲ ಹಾಕ್ತಿರಲ್ವಾ, ಮದುವೆಯಲ್ಲಿ ಅರ್ಜೆಂಟಲ್ಲಿ ಇರುತ್ತೆ ನಿಮಗೆ, ಹೇರ್ ಸ್ಟೈಲಿಸ್ಟು ಬಂದಿರೋದಿಲ್ಲ, ಅವಾಗ ಏನು ಮಾಡ್ಬೋದು, ನೀವು ಟೋಟಲ್ ನಿಮ್ಗೆ ಹೇಗೆ ಬೇಕೋ ಹಾಗೆ ಬಂದ್ ಮಾಡಿ ಇದನ್ನು ಅದಕ್ಕೆ ನಿಮಗೆ ಫಿಕ್ಸ್ ಮಾಡಿ ಮುಗೀತು. ಹೇರ್ ಸ್ಟೈಲ್ ನಿಮ್ಮದು ಫಿಕ್ಸ್. ಈ ಥರ ಏನಿರುತ್ತಲ್ವ, ಇದು ನಾನು ಹಾಕಿ ತೋರಿಸ್ತೀನಿ ಒಂದು ನಿಮಿಷ. ಹೊಳಿ ಈಸಿ. ಅದೆಲ್ಲ ಸಿಕ್ಕಾಪಟ್ಟೆ ಬಂದಿದೆ. ಹೇರ್ ಎಕ್ಸ್ಟೆನ್ಷನ್ ಆಗಿರ್ಬೋದು, ಕ್ಲಿಪ್ಸ್ ಹಾಕಿ ಜಸ್ಟ್ ಇಂಪ್ರೆಸ್ ಮಾಡಿಬಿಟ್ರೆ ಆಯಿತು. ನಿಮಗೆ ಫ್ರೀ ಹೇರ್ಸ್ ಎಲ್ಲ ಬಿಟ್ಟಿರ್ತೀರಲ್ವಾ, ಹೇರ್ ಎಕ್ಸ್ಟೆನ್ಷನ್ ಸ್ವಲ್ಪ ಲೆಂತಿ ಹೇರ್ಸು ನಿಮಗೆ ಲೇಯರ್ ಬೇಕಂದರೆ ಆ ಥರನೂ ಸಿಗುತ್ತೆ ಮೀಶೋದಲ್ಲಿ. ಇದು ಸಿಗಲ್ಲ ಅನ್ನೋದಿಲ್ಲ ನೋಡಿ, ಪ್ರತಿಯೊಂದು ಸಿಗುತ್ತೆ ಈಗ ಆನ್ಲೈನಲ್ಲಿ. ಮೊದಲೆಲ್ಲ ಆಗಿರಲಿಲ್ಲ. ಜಸ್ಟ್ ನೋಡಿ, ನಾನು ಬಂದು ಹಾಕಿದ್ದೀನಲ್ಲ, ಇದನ್ನು ಅದ್ರ ಮೇಲೆ ಫಿಕ್ಸ್ ಮಾಡಿ. ನೀಟಾಗಿ ಕಾಣಿಸ್ತಾ ಇರಲ್ವಾ ನೋಡಿ. ಈ ಥರದ್ದೆಲ್ಲ ಬೈ ಮಾಡಿಬಿಟ್ರೆ ನಿಮಗೆ ಈಸಿ ಆಗಿಬಿಡುತ್ತೆ ಹಾಕೊಳ್ಳೋಕ್ಕೆಲ್ಲ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೈಡಿಂದನೂ ಕೂಡ. ಇಲ್ಲಿ 2 ರೋಸ್ ಹಾಕ್ಬಿಟ್ರೆ ಸಾಕು, ವಿಂಟೇಜ್ ಲುಕ್ ಕಂಪ್ಲೀಟ್. ಸಾರಿ ರೆಟ್ರೋ ಸ್ಟೈಲ್ ಸಾರಿ ಉಟ್ಟಾಗೆಲ್ಲ ಈ ಟೈಪ್ ಹಾಕೊಂಡ್ಬಿಟ್ಟು 2 ರೋಸ್ ಹಾಕ್ಬಿಟ್ಟು ಮಸ್ತಾಗಿ ಕಾಣಿಸುತ್ತೆ. ತೆಗೆಯೋದು ಈಸಿ ಎಲ್ಲ. ಎಷ್ಟು ಚೆನ್ನಾಗಿದೆ ಟ್ರೆಂಡು, ಈಸಿ ಬ್ರೀಸ್. ನೆಕ್ಸ್ಟ್ ಒನ್ ನೋಡಿ, ಮಲ್ಲಿಗೆ ಹೂ ಮೊಗ್ರಾದಲ್ಲಿ ಬರುತ್ತೆ ಇದು. ಇದಂತೂ ಫೋಟೋ ಫ್ರೆಂಡ್ಲಿ ಆಗಿದೆ ನನಗಂತೂ. ಎಲ್ಲಿಗಾದ್ರೂ ಮದುವೆ ಫಂಕ್ಷನ್ ಏನಾದರೂ ಹೂವು ತಂದಿದ್ದಿಲ್ಲ ಅಂದರೆ ಇದೊಂದು ಹಾಕೊಂಡ್ಬಿಟ್ರೆ ಸಾಕು. ನ್ಯಾಚುರಲ್ ರಿಯಲ್ ಹೂವು ಥರನೇ ಕಾಣಿಸುತ್ತೆ. ಬಟ್ ಅದು ಅನ್ಸಲ್ಲ ಫ್ರೆಗ್ರೆನ್ಸ್ ಅಲ್ವಾಗಿ. ಜಸ್ಟ್ ಈ ಥರ ನೋಡಿ, ಇದನ್ನು ನಾವು ಇಲ್ಲೆಲ್ಲ ಪೋಣಿ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಹಾಕಿದ್ರು ಸಖತ್ತಾಗಿ ಕಾಣಿಸುತ್ತೆ. ಅಥವಾ ನೀವು ಇಲ್ಲೇ ಜಸ್ಟ್ ಹೈ ಪೋಣಿ ಹಾಕ್ಬಿಟ್ಟು ನೀವು ಮೇಲ್ಗಡೆ ಹಾಕಿದ್ರು ಟಾಪ್ ನಾಚ್ ಆಗಿರುತ್ತೆ. ಕ್ವಾಲಿಟಿ ಒಂದು ಟಾಪ್ ನಾಚಲ್ಲಿ ಬಂದಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಬರುತ್ತೆ ಅಂತ. ನೋಡಿ, ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಬೋದು. ಸ್ವಲ್ಪ ಮಲ್ಲಿಗೆ ಹೂವಿನ ವಾಸನೆ ಬರುತ್ತೆ. ಅವರು ಎಲ್ಲ ಐಡಿಯಾ ಮಾಡಿರ್ತಾರಲ್ವ. ನೆಕ್ಸ್ಟ್ ಇದನ್ನು ಸಹ ಈ ಥರ ಪೋಣಿ ಇವಾಗ ಮತ್ತೆ ಹಾಕಿ ನೆಕ್ಸ್ಟ್ ಮೈಕ್ ತರಿಸ್ಬೇಕು ಗೈಸ್. ವಾಯ್ಸ್ ಕ್ಲಿಯರ್ ಬರಲ್ಲ ಅನಿಸ್ತಾ ಇದೆ. ನೋಡೋಣ, ಫಸ್ಟು ಟ್ರೈಪಾಡ್ ಬರಲಿ, ಆಮೇಲೆ ಮೈಕ್ ತರೋದು ವಿಚಾರ ಮಾಡಬೇಕು. ಇವಾಗ ಹಾಕಿ ತೋರಿಸ್ತೀನಿ ನೋಡಿ. ನಾನು ರಫ್ ಆಗಿ ಹಾಕ್ತಾ ಇದ್ದೀನಿ. ಇಲ್ಲಿ ಅಷ್ಟು ನೀಟಾಗಿ ಬರ್ತಾ ಇಲ್ಲ, ಬಟ್ ಯಾವ ಥರ ಹಾಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಜಸ್ಟ್ ಈ ಥರ ಕಾಣಿಸುತ್ತೆ. ನಿಮಗೆ ಇದಕ್ಕೆ ಲೇಯರಿಂಗ್ ಮಾಡ್ಬೋದು. ಮತ್ತೊಂದು ಸ್ವಲ್ಪ ಪ್ರಾಡಕ್ಟ್ಸ್ ಇದೆ, ತೋರಿಸ್ತೀನಿ ಹಾಕಿ ಇದು ಲೇಯರಿಂಗ್ ಹೇಗೆ ಮಾಡೋದು ಅಂತ. ಇದು ಲೇಯರಿಂಗ್ ಮಾಡೋದು ತೋರಿಸ್ತೀನಿ. ನೆಕ್ಸ್ಟ್ ಇದು ನೋಡಿ, ನೆಕ್ಸ್ಟ್ ಈ ಥರ ಬರುತ್ತೆ. ಈ ಥರ ಇದನ್ನು ಲೇಯರ್ ಮಾಡ್ಬೋದು. ಈಗ ಒಂದು 2-3 ಹಾಕೋತಾರಲ್ಲ, ಆ ಥರ ಎಲ್ಲ ಲೇಯರ್ ಮಾಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ ಇದು ಮದುವೆಯಲ್ಲಿ. ಇದನ್ನು ಮೊಗ್ರಾನೇ. ಇದೆಲ್ಲ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ಕ್ವಾಲಿಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತಾಗಿದೆ ಕ್ವಾಲಿಟಿ. ಆ ಥರನೂ ಹಾಕೋಬೋದು. ಈಗ ಸ್ವಲ್ಪ ಹೆಸರಿರ್ತಲ್ಲ, ಹೀಗೆಲ್ಲ ಸುತ್ತಬಿಟ್ಟು
ಆ ಥರನೂ ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನೆಕ್ಸ್ಟ್ ತೋರಿಸ್ತೀನಿ. ಇದು ನೋಡಿ, ಕಲರ್ಫುಲ್ ಫ್ಲವರ್ಸ್. ಇದನ್ನ ಈ ಥರ ಹಾಫ್ ಓಣಿ ಹಾಕೊಂಡು ಈ ಥರ ಇಲ್ಲಿ ಹಾಕ್ತಾರಲ್ಲ ಆ ಥರನೂ ಹಾಕ್ಬೋದು. ಇಲ್ಲಾಂದರೆ ಈ ಥರ ಸೈಡ್ಗೆ ಹಾಕ್ಬೋದು, ಇಲ್ಲಾಂದರೆ ಈ ಥರ ಓಪನ್. ಒಂದು ನಿಮಿಷ. ಎಷ್ಟು ಕ್ಯೂಟಾಗಿ ಅನ್ಸುತ್ತಲ್ಲ. ಇದು ಒಂದು ಕ್ಯೂಟಾಗಿ ಒಂದೊಂದಾಗಿ ಹಾಕೊಂಡ್ರು ಕ್ಯೂಟಾಗಿ ಅನ್ಸುತ್ತೆ. ಪೇರ್ ಮಾಡಿ 1 by 1 ಒಂದು ಲೇಯರ್ ಮಾಡಿ ಎಲ್ಲ ಹಾಕೊಂಡು ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದು ರೆಡ್ಡು ಗೋಲ್ಡನ್ ಮದುವೆಲೆಲ್ಲ ಹಾಕಿರ್ತಾರಲ್ವ, ಇದೊಂದು ಲೇಯರು. ನೆಕ್ಸ್ಟು ಮಲ್ಲಿಗೆ ಹೂ, ಇದೊಂದು ಲೇಯರು. ಈ ಥರ ಹಾಕ್ಬಿಟ್ಟು ನೆಕ್ಸ್ಟು ಒಳಗಡೆ ಈ ಥರ ನಿಮ್ಗೆ ಎಷ್ಟು ಲೇಯರ್ ಬೇಕು 1 2 3 ಲೇಯರ್ಸ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಈ ಥರ ಮಾಡಿ ಮಿಡಲ್ಲು ಬಣ್ಣ ಹಾಕಿ ಅದಕ್ಕೊಂದು ಪಿನ್ ಸೇರಿಸ್ಬಿಡು, ಒಂದು ಪೆಂಡೆಂಟ್ ಇರುತ್ತಲ್ವ ಆ ಥರ, ಸಖತ್ ಕ್ಯೂಟಾಗಿ ಕಾಣಿಸುತ್ತೆ. ಅದನ್ನು ನಿಮ್ಗೆ ತೋರಿಸ್ತೀನಿ ನಾನು. ಇನ್ನೊಂದಿದೆ, ಇದ್ದು ಕ್ವಾಲಿಟಿ ಸಖತ್ತಾಗಿ ಬಂದಿದೆ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಕಿ ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೈಸ್? ನೆಕ್ಸ್ಟ್ ಬಂದು ತೋರಿಸ್ತೀನಿ. ಇದಂತೂ ಬೇಬಿ ಶಾಪ್ ಇದು ಶಿಕ್ಕೆಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ನೀರಾಗಿ ಬಂದಿದೆ. ಕ್ವಾಲಿಟಿ ಅಂತೂ ಟಾಪ್ ನಾಚಲ್ಲಿದೆ. ಬೈ ಮಾಡಿ ಸಕ್ಕತ್ತಾಗಿರುತ್ತೆ. ನೀವು ವರ್ಸಟೈಲಾಗಿ ಯೂಸ್ ಮಾಡ್ಬೋದು, ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. 1 ಪೀಸ್ ಡ್ರೆಸ್ ಆಗಿರ್ಬೋದು, ಮ್ಯಾಟರ್ನಿಟಿ ಶೂಟ್ ಆಗಿರ್ಬೋದು, ಹಾಗೆ ನಿಮಗೆ ಫ್ಯಾನ್ಸಿ ಸ್ಯಾರೀಸ್ಗೆಲ್ಲರೂ ಹಾಕೋಬೋದು. ನಿಮಗೆ ಫೋಣಿ ಹಾಕಿರ್ತೀರಲ್ವ, ಹಾಫ್ ಫೋಣಿ ಹಾಕಿದಾಗ ಈ ಥರ ಜಸ್ಟ್ ಶೋ ಇದು ಕ್ಯೂಟಾಗಿ ಕಾಣಿಸುತ್ತೆ ನೋಡಿ. ಬೇಕು ಅಂದರೆ ಈ ಥರನೂ ಸ್ಟೈಲ್ ಮಾಡ್ಬೋದು. ಜಸ್ಟ್ ಈ ಥರ ಈ ಥರನೂ ಈಗೆಲ್ಲ ಹಿಂಗೆ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾರಲ್ವ, ಈ ಥರ ಎಲ್ಲ ಮಾಡಿ ಹೇರ್ ಬ್ಯಾಂಡ್ ಟೈಪ್ ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದಂತೂ ವರ್ತಿದೆ ಗೈಸ್. ಪ್ರತಿಯೊಂದು ಪ್ರೈಸ್ನ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪರ್ಚೇಸ್ ಮಾಡಿ. ಓಕೆ, ನೆಕ್ಸ್ಟ್ ಇದು ಗೈಸ್, ಇದಂತೂ ಮಸ್ಟ್ ಆ್ಯಂಡ್ ಶೂಟ್ ಎಲ್ಲರ ಹತ್ರ ಇರಲೇಬೇಕು. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿರ್ತೀನಿ. ಇಂಡಿಯನ್ ಥಿಂಗ್ಸ್ ಯಾಕಂದರೆ ಹಾಳಾಗಬಾರ್ದಲ್ವ, ಪ್ರತಿಯೊಂದನ್ನು ಬೇರೆ ಬೇರೆ ಕವರಲ್ಲಿ ಹಾಕಿಟ್ಬಿಡಿ, ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಕ್ವಾಲಿಟಿ ಕೂಡ ಕ್ವಾಲಿಟಿ ಚೆನ್ನಾಗಿದ್ರೆ ಚೆನ್ನಾಗೇ ಇರುತ್ತೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಇದು ನೋಡಿ, ಯಾವಾಗ ಹುಡುಗಿರಿಗೆ ಮದುವೆಯಲ್ಲಿ ಹಾಕ್ತಾರಲ್ವ, ನನ್ನ ಮದುವೆಯಲ್ಲಿ ಇದೇ ಹಾಕೊಂಡಿದ್ದು ನಾನು. ಈ ಥರ ಹಾಕ್ಬಿಟ್ಟು ಹಾಕ್ತಾರೆ. ಕ್ವಾಲಿಟಿ ಅಂತೂ ಟಾಪ್ ನಾಚಲ್ಲಿದೆ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ. ಪೆಂಡೆಂಟು, ಪ್ರತಿಯೊಂದು ಪೆಂಡೆಂಟು ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಇಂಡಿಯನ್ಸ್ಗೆ ಏನಿಲ್ಲ, ಸಿಕ್ಕಾಪಟ್ಟೆ ಯೂಸ್ ವೆರೈಟಿ ಐಟಮ್ಸ್ ಬರುತ್ತೆ ವಿಯರ್ ಮಾಡಿ. ಅದೇ ಅಮೆರಿಕನ್ಸ್ ಅವರಾಗಿದ್ರೆ ಫೀರ್ಸ್ ಬಿಟ್ಕೊಂಡು ಮುಗೀತು ಕೆಲಸ. ನಮ್ಮದೇ ನೋಡಿ ಏನೇನಿದೆ ಏನೇನಿಲ್ಲ. ಮತ್ತು ಇದು ಒಂದು ಗೈಸ್ ಪರ್ಲಲ್ಲಿರೋ ಕ್ಲಿಪ್ ಥರ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಒನ್ ಗೈಸ್, ಇದು ಕೋಂಬನಲ್ಲಿರೋದು 2 ಕ್ಲಿಪ್ಪು, ಸಿಲ್ವರಲ್ಲಿ 1 ಬ್ಲ್ಯಾಕ್. ಹಾಫ್ ಓಣಿ ಹಾಕಿ ಇದೊಂದು ಹಾಕ್ಬಿಟ್ರೆ ತೋರಿಸ್ತೀನಿ. ಬಾಯ್ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.